ಕನ್ನಡ ಅರ್ಥ ಆಗಿತ್ತಾ ಸ್ವಲ್ಪ ಸ್ವಲ್ಪ ಮಾತಾಡಕ್ಕೆ ಬರುತ್ತೆ. So please allow me to speak in English. With your permission, I can talk in English. So I would like to thank the production, Deepak Rane Films and Indian Film Factory, Kavi Shetty, for bringing me into this film and believing me that I can play this character in the film in both the languages. So basically I stay in Bangalore and I work here. So always, I mean, like, though I am a Maharashtrian, I mean, like, Kannadigas and Karnataka people had always welcomed us from heart, and I hope in this film also you will accept all of us, I mean, like, all Marathi artists in our Kannada industry. So thank you so much. So I would like to talk about my character. So I am playing very interesting character where actually I am playing a journey of my character. So I don't know whether I can speak, but I think you will see in the film, and you might have seen in the teaser. I would not say this as a like Operation London Cafe team. I would want to say it as a family, because in entire 3 years the team has become family. So yeah, thank you sir, Deepak Rane sir and entire producers to believing in me and trusting me. So thank you so much. ನಾನು ಸಿನಿಮಾ ರಂಗದವನಲ್ಲ, ನಾನು ಅಡ್ವೊಕೇಟ್ ವೃತ್ತಿಯನ್ನು ಮಾಡ್ತಾ ಇದ್ದೆ. ನನಗೆ ಕವಿಶ್ ಜಿಲ್ಕಾ ಏನು ಮೂವಿ ರಿಲೀಸ್ ಆಯಿತು 2020 ಕವಿಶ್ ನನಗೆ ತುಂಬಾ ಆತ್ಮೀಯರು. ಅವ್ರ ಜೊತೆ ನಾನು ಜಿಲ್ಕಾ ಪ್ರಮೋಷನ್ಗೆ ಅವ್ರ ಜೊತೆ ಹೋಗಿದ್ದೆ. ಹಾಗೆ ಅವ್ರ ಜೊತೆ ಪ್ರಮೋಷನ್ ನಲ್ಲಿದ್ದೆ. ಹಾಗೆ ಅವ್ರ ಜೊತೆ ಮಾತಾಡುವಾಗ ಅವರು ಈ ಆಪರೇಷನ್ ಲಂಡನ್ ಕೆಫೆದು ಏನು ಸಿನಿಮಾದ ಒಂದು ಲೈನ್ ನನ್ನ ಹತ್ರ ಹೇಳಿದ್ರು. ಸೊ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಯಾವಾಗಾದ್ರೂ ಒಂದ್ಸಲ ನಿಮ್ಗೆ ಒಂದು ಮೂವಿ ಪ್ರೊಡ್ಯೂಸ್ ಮಾಡ್ತೇನೆ ಅಂತ ತುಂಬಾ ಲಾಂಗ್ ಬ್ಯಾಕ್ ಅವರಿಗೆ ನಾನು ಕಮಿಟ್ ಮಾಡಿದ್ದೆ. ಬಟ್ ಕಾರಣಾಂತರಗಳಿಂದ ಆಗಿರ್ಲಿಲ್ಲ. ಬಟ್ ಈ ಏನು ಒಂದು ಸ್ಟೋರಿ ಲೈನ್ ನಾನು ಕವಿಶ್ ಅವರು ಹೇಳಿದ್ನ ಕೇಳಿದೆ, ನಂಗೆ ತುಂಬಾ ಖುಷಿ ಆಯ್ತು. ಎಲ್ಲಕ್ಕಿಂತ ಜಾಸ್ತಿಯಾಗಿ ಕವಿಶ್ ಸಿನಿಮಾ ತರ ನೋಡಿದೆ, ಒಂದು ಪ್ಯಾಷನ್ ಆಗಿ ನೋಡಿದ್ದಾರೆ. ನಾನು ಅವ್ರನ್ನ ಮಸ್ತ್ ಸಲ ಅಬ್ಸರ್ವ್ ಮಾಡಿದೆ. ಅವರಿಗೆ ಕವಿಶ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ಬೋದಲ್ಲ, ಏನಾದ್ರೂ ಹೀಗೆ ಅಂತ ಏನಾದ್ರೂ ಕೇಳಿದ್ರೆ ಅವ್ರು ಹೇಳ್ತಿದ್ರು, ಏನೇ ಇದ್ರು ಅಣ್ಣ ನಾನು ಸಿನಿಮಾ ರಂಗಕ್ಕೆ ನಾನು ಸಿನಿಮಾ ರಂಗದಲ್ಲೇ ಮುಂದುವರಿತೇನೆ ಅಂತ ಯಾವತ್ತೂ ಹೇಳೋರು. ಸಿನಿಮಾದ ಬಗ್ಗೆ ಇರೋ ಅವರ ಪ್ಯಾಷನ್, ಅವರ ವಿಷನ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ಅದಕ್ಕೆ ನಾನು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಅವ್ರ ಜೊತೆ ಈ ಸಿನಿಮಾ ಮಾಡ್ಲಿಕ್ಕೆ ಮುಂದಾದೆ. ಸೊ ಆವಾಗ ಕವಿಶ್ ಅವರೇ ಡೈರೆಕ್ಷನ್ ಮಾಡ್ತಾರಂತ ನಾನು ತಿಳ್ಕೊಂಡಿದ್ದೆ ಸಿನಿಮಾ ಅವ್ರೇನು ಸ್ಟೋರಿ ಲೈನ್ ಹೇಳುವಾಗ. ನಂತರ ಕವಿಶ್ ಅವರು ಹೇಳಿದ್ರು, ಇಲ್ಲ ಅಣ್ಣ, ನಂದು ಮುಂಗಾರು ಮಳೆಯಲ್ಲಿ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆವಾಗ ಕೋ ಡೈರೆಕ್ಟರ್ ಇದ್ರು ರಾಘವೇಂದ್ರ ಸರ್ ಅಂತೇಳಿ, ತುಂಬಾ ಡೆಡಿಕೇಟಿವ್ ಪರ್ಸನ್, ತುಂಬಾ ಸಿನಿಮಾಗಳಲ್ಲಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಸಾಧಾರಣ ಒಂದು 10-15 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದಾರೆ. ಅಣ್ಣ ಅವರಿಗೆ ಒಂದು ಈ ಸಿನಿಮಾವನ್ನ ಡೈರೆಕ್ಷನ್ ಅವ್ರ ಕೈಯಲ್ಲಿ ಮಾಡಿಸಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ, ನನ್ನ ಸ್ಟೋರಿಗೆ ಅದೊಂದು ವ್ಯಾಲ್ಯೂ ಬರ್ತದೆ ಅಣ್ಣ, ಅವ್ರ ಕೈಯಲ್ಲಿ ಡೈರೆಕ್ಷನ್ ಮಾಡ್ಬೇಕಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು. ಅವಾಗ ರಾಘವೇಂದ್ರ ಸರ್ನ ಮೀಟ್ ಆಯ್ತು. ಮೀಟ್ ಆದಾಗ ರಾಘವೇಂದ್ರ ಸರ್ ಅವ್ರ ಜೊತೆ ಕೂತ್ಕೊಂಡು ಈ ಸಿನಿಮಾದ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ನಂತರ ಗೊತ್ತಾಯ್ತು ಕವಿಶ್, ನಾವ್ ಈ ಸಿನಿಮಾವನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಆವಾಗ ಗೊತ್ತಾಯ್ತು ಕವಿಶ್ ರಾಘವೇಂದ್ರ ಸರ್ನ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರಂತ. ಅವರ ಡೆಡಿಕೇಶನ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಮೇಘಾ ಅವ್ರು ಹೇಳ್ತಿದ್ರು ಅವ್ರು ಊಟ ಸಹ ಮಾಡ್ತಾ ಇರ್ಲಿಲ್ಲ ಅಂತ. ನಿಜವಾಗಿ ಹೌದು, ಅವರು ಸಿನಿಮಾಕ್ಕೆ ಅಂದ್ರೆ ಸಿನಿಮಾನೇ ಊಟ ಮಾಡ್ತಾ ಇದ್ರು ಅಂತ ಹೇಳ್ತೀನಿ ನಾನು. ಯಾಕಂತ ಹೇಳಿದ್ರೆ ಅಷ್ಟು ಡೆಡಿಕೇಶನ್ ಇತ್ತು ಅವರು ಸಿನಿಮಾದ ಬಗ್ಗೆ. नमस्कार एवरीवन। फिल्म के बारे में सबने बात किया है, सॉरी मैं हिंदी में बात कर रहा हूँ। मैं जेन्युइनली थैंक्स कहना चाहता हूँ कविश को, जिसने मुझे अप्रोच किया और ये कहानी सुनाई थी। उसके बाद में मेरा मीटिंग हुआ था राघवेंद्र सर के साथ में, एंड आई रियली लाइक कंसेप्ट, और मुझे यकीन था कि ये फिल्म बहुत अच्छी बनेगी, क्योंकि राघवेंद्र सर का उनका एक्सपीरियंस बहुत बड़ा था, और उन्होंने जिस तरह से वो नरेट किया था, जिस तरह से वो कहा था
काफ़ी इम्प्रेसिव था और उसी वक्त हमने सोचा था कि हम ये फिल्म जो है वो कन्नड़ा मराठी 2 लैंग्वेज में करेंगे और साथ में पैन इंडिया जाएंगे. सो मेरे लिए भी ये फर्स्ट पैन इंडिया फिल्म है, मेरा भी डेब्यू है. सो थैंक यू राघवेंद्र सर, थैंक यू कविश. और उसके बाद में जो ये फिल्म के लिए जैसे पहले दिन से विजय सर ऑन थे, रमेश सर ऑन थे, इन्होंने उस प्रोजेक्ट को उस तरह से देखा था और मेरे जुड़ने के बाद में उस प्रोजेक्ट में हमने बहुत ईमानदारी से मेहनत की है. प्रकाश सर, विजय प्रकाश सर भी जब ज्वाइन हुए तो इस पूरे प्रोजेक्ट को एक अच्छा ग्रिप आया और हमने काफ़ी मेहनत से इस प्रोजेक्ट को आपके सामने लाने की कोशिश कर रहे हैं. This is very overwhelming and to be part of such a project is also overwhelming. मैं हिंदी में बात करता हूँ तो अच्छा रहेगा. आई थिंक ऐसा एक्सपेरिमेंट करने के लिए बहुत करेज लगता है. सो फर्स्ट ऑफ ऑल आई वुड लाइक टू congratulate and say thank you to the producers and the director and Kavish to getting it all together because जैसे सर बोल रहे थे beyond language emotions is what connects us and I think this film is that experiment which has done it in a very commercial and entertaining way and that for me was a very big opportunity. So thank you sir. Vijay Anna, Deepak Rane sir, he found us and got us here. Vijay Anna, who's been supporting the film since the first day, Kothari sir, and all the producers, and especially Kavish for bringing it all together. Megha, Arjun, Ashwini, Shivani, I mean all the actors. It was a lovely experience, and it's really overwhelming to be here. And I hope this experiments, hits the right chord with both the audiences, Marathi and Kannada, and we hope that it entertains everybody alike. So it was a tough journey for everybody, but I think everybody's persistence pulled off, and we could manage to speak Kannada and like all the Kannada actors could speak Marathi really well, and that exchange, that cultural exchange was very very touching. I could say that I fell in love with Karnataka. Karnataka is beautiful, people are beautiful, I love the food here, and it was a lovely experience, and I hope that this film reaches to maximum number of people and they enjoy it. ನಾವು ಯಾವುದೇ ಒಂದು ಸೀನ್ ಮಾಡಬೇಕಾದ್ರೂ ಆ ಮಾಡ್ಯುಲೇಷನ್ ಜೊತೆ ಅವ್ರು ಫಸ್ಟ್ ನಮ್ಗೆ ಆಕ್ಟ್ ಮಾಡಿ ತೋರಿಸ್ತಾ ಇದ್ರು. ಸೊ ಇಟ್ ವಾಸ್ ಪ್ಲೆಷರ್, ನಿಮ್ಮ ಜೊತೆ ಕೆಲಸ ಮಾಡೋದೊಂದು ಪ್ಲೆಷರ್ ಆಗಿತ್ತು ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಹೇಳ್ಬೇಕಾ ಸರ್? ಹೊಡಿತೀರಾ ಆಮೇಲೆ? ಇಲ್ಲ ಕಮ್ಮಿ ನೋಡಿ ಸರ್, ತುಳು ಬಾದನ್ನ ಕೊಡಲ್ಲ ಖುಷಿ ನಿಂಗೆ ಅಂತ. ಇಟ್ ಇಸ್ ಅ ಸ್ಟ್ರಿಕ್ಟ್ ಆಫೀಸರ್ ಅಷ್ಟೇ ಹೇಳ್ತೀನಿ ನಾನು, ಯಾಕಂದ್ರೆ ತುಂಬಾ ಹೇಳಕ್ ಹೋಗಲ್ಲ, ಯಾಕಂದ್ರೆ ಸರ್ ಬಿಟ್ಕೊಟ್ಟಿಲ್ಲ, ನಾನು ಕೊಟ್ರೆ ಮತ್ತೆ ಪ್ರೊಡ್ಯೂಸರು ನನ್ನನ್ನು ನೋಡ್ತಾ ಇದ್ದಾರೆ ಅವಾಗಿಂದ, ಸೊ ಜಾಸ್ತಿ ಹೇಳಲ್ಲ. ಸೊ ವಂಡರ್ಫುಲ್ ಕ್ಯಾರೆಕ್ಟರ್ ನಂಗೆ ಕೊಟ್ಟಿದ್ದಾರೆ ಸರ್. ಸೊ ಥ್ಯಾಂಕ್ ಯು ಸೋ ಮಚ್. ನಾವು ಟೈಮ್ ತಕೊಂಡು ಕನ್ನಡ ಕಲಿತಿದ್ದೀವಿ ಅಂತ ಹೇಳಿ, ಸ್ಪೆಷಲ್ ಮೇಘಂಗೂ ಮರಾಠಿಯಿಂದ ಒಂದು ಟೀಚರ್ ಕೊಟ್ಟು, ಸೊ ತುಂಬಾ ಎಫರ್ಟ್ ಹಾಕಿದ್ದ 2 ಲ್ಯಾಂಗ್ವೇಜ್ ಮಾಡುವಾಗ. ಸೊ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಕ್ಕೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಿ, ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ನಾವು ಬೆಳೆಯೋಕ್ಕಾಗೋದು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಎಸ್.